ಸಿದ್ದರಾಮಯ್ಯ ಅವರ ಹೆಸರಲ್ಲಿ ರಾಮ ಇದೆ, ಆದ್ರೆ ಗುಣ ಇದ್ಯಾ? ಅನ್ಯಾಯ ಮಾಡೋರು ರಾಮನಿಗೆ ಸಮಾನ ಆಗ್ತಾರಾ? ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವರಾಗಿರುವಂತ ಸಿ.ಟಿ. ರವಿ ಅವರು ಕಿಡಿಕಾರಿದ್ದಾರೆ. ರಾಮನ ಹೆಸರು ಇಟ್ಕೊಂಡ್ರೆ ಅವರ ಗುಣ ಬಂದಿದೆ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. ಎಚ್ ಆಂಜನೇಯ ಅವರು ಸಿದ್ದರಾಮಯ್ಯ ಅವರನ್ನ ರಾಮನಿಗೆ ಹೋಲಿಸಿದ್ರು. ನಾನು ರಾಮನ ಬಂಟ ಅಂತೇಳಿ ಅವರಿಗೆ ಆಂಜನೇಯನಿಗೆ ಹೋಲಿಸಿಕೊಂಡಿದ್ರು ಆಂಜನೇಯ ಅವರು. ಸೊ ಮಾಜಿ ಸಚಿವ ಆಂಜನೇಯ ಅವರಿಗೆ ಈಗ ಸಿ.ಟಿ. ರವಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಸ್ವತಃ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಬಿಜೆಪಿ ಮುಖಂಡರಾಗಿರುವಂತ ಸಿ.ಟಿ. ರವಿ ಅವರೇ ಜಾಯ್ನ್ ಆಗಿದ್ದಾರೆ. ಸಿ.ಟಿ. ರವಿ ಅವರೇ ನಮಸ್ಕಾರ. ನನ್ನ ಧ್ವನಿ ಕೇಳ್ತಾ ಇದೆಯಾ ಸಿ.ಟಿ. ರವಿ ಅವರೇ? ಕೇಳ್ತಾ ಇದೆ. ಈಗ ಎಚ್ ಆಂಜನೇಯ ಅವರ ವಿಚಾರವಾಗಿ ಮೊದಲಿಗೆ ಪ್ರಶ್ನೆ ಮಾಡ್ಬಿಡ್ತೀನಿ. ಸಿದ್ದರಾಮಯ್ಯ ಅವರು ನಮಗೆಲ್ಲ ರಾಮನಿದ್ದಂತೆ, ನಾನು ರಾಮನ ಬಂಟ, ಆಂಜನೇಯ ಇದ್ದಂತೆ. ನಿಮ್ಮ ಮೊದಲ ಪ್ರತಿಕ್ರಿಯೆ? ಸಿದ್ದರಾಮಯ್ಯನವರಿಗೆ ಬಂಟ ಅಂತ ಹೇಳಿದ್ರೆ ನಾನು ಒಪ್ಕೊಳ್ತೇನೆ. ಪ್ರಭು ಶ್ರೀರಾಮಚಂದ್ರನಿಗೆ ಈ ಆಂಜನೇಯ ಬಂಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ರಾಮಭಕ್ತ ಆಂಜನೇಯ ಪ್ರಭು ಶ್ರೀರಾಮಚಂದ್ರನ ಬಂಟ. ಅವನಿಗೆ ರಾಮನ ಹೊರತಾಗಿ ಇನ್ಯಾವುದೇ ಜಗತ್ತಿರ್ಲಿಲ್ಲ. ಆದ್ರೆ ಆಂಜನೇಯನವರಿಗೆ ಅಂದ್ರೆ ಕಲಿಯುಗದಲ್ಲಿ ಇರ್ತಕ್ಕಂಥ ಚಿತ್ರದುರ್ಗದ ಹೊಳಲ್ಕೆರೆಯ ಮಾಜಿ ಶಾಸಕರಾಗಿರ್ತಕ್ಕಂಥ ಆಂಜನೇಯವರಿಗೆ ಸಿದ್ದರಾಮಯ್ಯನವರ ಹೊರತಾಗಿಯೂ ಕೂಡ ಜೀವನ ಇದೆ ಅಂತ ನಾನು ಭಾವಿಸಿದ್ದೇನೆ. ಇವರು ಹೇಳ್ಬೋದು ನಾನು ಸಿದ್ದರಾಮಯ್ಯನವ್ರ ಬಂಟ ಅಂತ. ಯಾವಾಗಿಂದ ಅಂತಂದ್ರೆ ಸಿದ್ದರಾಮಯ್ಯನವ್ರು ಕಾಂಗ್ರೆಸ್ಸಿಗೆ ಬಂದು ಇವ್ರನ್ನ ಮಂತ್ರಿ ಮಾಡಿದ್ಮೇಲೆ, ಅವ್ರು ಮುಖ್ಯಮಂತ್ರಿ ಆಗಿ ಇವ್ರು ಮಂತ್ರಿ ಮಾಡಿದ್ಮೇಲೆ ಇವರು ಅವ್ರಿಗೆ ಬಂಟರಾದ್ರು. ಅದಕ್ಕೆ ಮುಂಚೆ ಇವರು ಸಿದ್ದರಾಮಯ್ಯನವ್ರ ಜೊತೆಗೆ ಎಲ್ಲಿದ್ರು? ಸಿ.ಟಿ. ಅವರೇ ನೇರವಾಗಿ ಪ್ರಶ್ನೆ ಕೇಳ್ತೀನಿ, ಯಾಕಂದ್ರೆ ನಮ್ಮ ಟೈಟಲ್ ಅದು ರಿಪಬ್ಲಿಕ್ ಕನ್ನಡದ ಟೈಟಲ್. ಅದು ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು ಅಂತ. ಹಾಗೆ ಒಂದು ಪ್ರಶ್ನೆ ಮಾಡ್ತೀನಿ. ಅಯೋಧ್ಯೆ ರಾಮ ಮಂದಿರ ಶತಮಾನಗಳ ಕನಸು, 500 ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರುವಂತಹ ಹೋರಾಟ ನಿನ್ನೆ ಮೊನ್ನೆಯದಲ್ಲ. ಬಿಜೆಪಿ ಹುಟ್ಟಿದಕ್ಕಿಂತ ಮುಂಚಿತವಾಗಿ ಬಂದಿರುವಂಥದ್ದು, ಕಾಂಗ್ರೆಸ್ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಬಂದಿರುವಂಥದ್ದು. ಆದ್ರೆ ಈಗ ರಾಮ ಮಂದಿರ ಉದ್ಘಾಟನೆ ವಿಚಾರವಾಗಿ ರಾಜಕೀಯ ಆಗ್ತಾ ಇದೆ ಅಂತೇಳಿ ಆ ರಾಜಕೀಯ ಬಣ್ಣ ಬಳಿತಾ ಇದಾರಲ್ಲ, ಏನ್ ಹೇಳ್ತೀರಿ? ನೋಡಿ, ಶ್ರೀರಾಮ ಜನ್ಮ ಸ್ಥಾನದಲ್ಲಿರ್ತಕ್ಕಂಥ ಅಯೋಧ್ಯೆಯ ರಾಮ ಮಂದಿರವನ್ನ ರಾಮನ ಹಿರಿಯ ಮಗ ಕುಶ ನಿರ್ಮಾಣ ಮಾಡಿದ ಅಂತ ಹೇಳಿ, ಮತ್ತು ಕಾಲ ಕಾಲಕ್ಕೆ ವಿವಿಧ ರಾಜರುಗಳು ಜೀರ್ಣೋದ್ಧಾರ ಮಾಡಿದ್ರು ಅಂತಕ್ಕಂಥ ನಂಬಿಕೆ ಇದೆ. ಅಂತಿಮವಾಗಿ 1528ರಲ್ಲಿ ಬಾಬರ್ನ ಸೇನಾಧಿಪತಿಯಾಗಿದ್ದಂತ ಮೀರ್ ಬಾಕಿ ಅದ್ರ ಮೇಲೆ ಆಕ್ರಮಣ ಮಾಡ್ತಾನೆ. ದೇವಾಲಯದ ಅವಶೇಷಗಳನ್ನೇ ಬಳಸ್ಕೊಂಡು 3 ಗುಂಬಜ್ಜನ್ನ ಕಟ್ತಾನೆ. ಅದಕ್ಕೆ ಜನ್ಮ ಸ್ಥಳ ಮಸೀದಿ ಅಂತ ಕರಿತಾ ಇದ್ರು ಅವರು. ಜನ್ಮಸ್ಥಾನ್ ಮಸೀದಿ ಅಂತೇಳಿ ಜನ್ಮಸ್ಥಾನ್ ಮಸೀದಿ ಅಂತ ಕರಿತಾ ಇದ್ರು. 1986ನಲ್ಲಿ ಬಾಬ್ರಿ ಮಸೀದ್ ಆಕ್ಷನ್ ಕಮಿಟಿ ಕಟ್ಕೊಳ್ಳೋವರೆಗೂ ಅದಕ್ಕೆ ಬಾಬ್ರಿ ಮಸೀದಿ ಅಂತ ಕರಿತಿರ್ಲಿಲ್ಲ, ಜನ್ಮಸ್ಥಾನ್ ಮಸ್ಜಿದ್ ಅಂತ ಕರಿತಾ ಇದ್ದಿದ್ದು. 1528ರಿಂದ ನಿರಂತರವಾಗಿ ನಮ್ಮ ಹಿರಿಯರು ಯುದ್ಧಗಳನ್ನು ಮಾಡಿದ್ದಾರೆ, ಸಂಘರ್ಷ ಮಾಡಿದ್ದಾರೆ. ಬ್ರಿಟಿಷರ ಕಾಲದಲ್ಲೂ ಕೂಡ ಅದನ್ನು ಪಡೀಲಿಕ್ಕೆ ಹೋರಾಟ ಮಾಡಿದ್ದಾರೆ. ಹೀಗೆಲ್ಲ ಹೋರಾಟ ಮಾಡಿ ಕೆಲವೊಮ್ಮೆ ಹಳೆಬರೆ ಧ್ವಂಸ ಮಾಡಿ ಮತ್ತೆ ಬ್ರಿಟಿಷರ ಕಾಲದಲ್ಲಿ ಅದನ್ನ ಮತ್ತೆ ಗುಂಬಜ್ಜನ್ ಕಟ್ಟಿರುವಂತ ದಾಖಲೆಗಳು ಕೂಡ ಲಭ್ಯ ಇದಾವೆ. ಇದಕ್ಕೆ ಇವತ್ತು ನೆನ್ನೆ ಹೋರಾಟ ಅಲ್ಲ. ಹೌದು. ನನ್ನ ಪ್ರಶ್ನೆ ರಾಮ ಎಲ್ರಿಗೂ ಸೇರಿದವನು. ರಾಮನನ್ನ ದೇವರು ಅಂತ ಭಾವಿಸೋದಕ್ ಕಾರಣ ಏನು ಅಂದ್ರೆ ರಾಮನ ಗುಣ. ರಾಮ ಯಾರಲ್ಲೂ ಭೇದವನ್ನು ಎಣಿಸ್ತವನಲ್ಲ, ಮರ್ಯಾದಾ ಪುರುಷೋತ್ತಮ. ಹಾಗಾಗಿ ಆ ರಾಮನ ಗುಣವೇ ರಾಮನನ್ನ ಭಗವದ್ರೂಪಿಯಾಗಿ ನೋಡ್ಲಿಕ್ಕೆ ಕಾರಣವಾಯ್ತು. ಹಾಗಾಗಿ ನಾವು ವಿಷ್ಣುವಿನ ಅವತಾರದಲ್ಲಿ ರಾಮನ ಅವತಾರವು ಒಂದು ಅಂತ ಹೇಳಿ ಸನಾತನಿಗಳು, ಹಿಂದೂಗಳು ನಾವು ನಂಬ್ತೇವೆ. ಹಾಗಾಗಿ ರಾಮ ಎಲ್ರಿಗೂ ಸೇರಿದವನು. ಈ ನಂಬಿಕೆ ಯಾರ್ಯಾರಿಗಿರುತ್ತೋ ಅವರೆಲ್ಲರಿಗೂ ರಾಮ ಸೇರಿದವನು. ಓಕೆ. ಈಗ ಸಿ.ಟಿ. ಅವರೇ, ಏನೋ ಇದು ಚುನಾವಣಾ ಗಿಮಿಕ್ ಅಂತಲ್ಲ, ಲೋಕಸಭಾ ಚುನಾವಣೆ ಬರ್ತಾ ಇದೆ, ಅದಕ್ಕೆ ಬಿಜೆಪಿ ಅವರು ಇದನ್ನ ಚುನಾವಣೆ ಗಿಮಿಕ್ಗೋಸ್ಕರ ಮಾಡ್ಕೊಂಡಿದ್ದಾರೆ ಅಂತೇಳಿ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿದ್ದಾರಲ್ಲ. ದೇವರು ಕಾಂಗ್ರೆಸ್ಸಿಗೆ ಸುವರ್ಣ ಅವಕಾಶವನ್ನು ಕೊಟ್ಟಿದ್ದ ಇದರೆಲ್ಲದರ ಕ್ರೆಡಿಟ್ ಪಡ್ಕೊಳ್ಳೋದಿಕ್ಕೆ.
1948-49 ಸಂದರ್ಭದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅವರೆಲ್ಲರೂ ಸೇರಿ ಸೋಮನಾಥ ಮಂದಿರದ ಜೀರ್ಣೋದ್ಧಾರದ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಆ ಸಂದರ್ಭದಲ್ಲೇನೆ ಅಯೋಧ್ಯೆ, ಕಾಶಿ, ಮಥುರಾ ಇದರೆಲ್ಲದರ ಜೀರ್ಣೋದ್ಧಾರದ ಸಂಕಲ್ಪವನ್ನು ತೆಗೆದುಕೊಂಡು ಬಿಟ್ಟಿದ್ರೆ ಸ್ವತಂತ್ರಕ್ಕೊಂದು ಅರ್ಥ ಬರ್ತಿತ್ತು. ಇವತ್ತು ಸಂಗತಿ ಸನಾತನ ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ನಂಬಿಕೆ ಮತ್ತು ಪ್ರೇಮವಿಲ್ಲದ ನೇತೃತ್ವ ಕಾರಣಕ್ಕೆ ರಾಜೇಂದ್ರ ಪ್ರಸಾದ್ ಅವರಿಗೂ ಕೂಡ ನೀವು ಹೋಗಬಾರದು ಆಸ್ ಎ ರಾಷ್ಟ್ರಪತಿ ಅಂತ ಹೇಳ್ತಾರೆ. ರಾಜೇಂದ್ರ ಪ್ರಸಾದ್ ಹೇಳ್ತಾರೆ ನಾನು ಹೋಗೇ ಹೋಗ್ತೀನಿ ಸೋಮನಾಥಕ್ಕೆ ಅಂತ ಹೇಳಿ. ದೇವ್ರು ಕೊಟ್ಟ ಅವಕಾಶವನ್ನ ಅವರು ಉಪಯೋಗಿಸ್ಕೊಂಡಿಲ್ಲ. ಅವರು ಉಪಯೋಗಿಸ್ಕೊಂಡಿದ್ರೆ ಸಂಘರ್ಷ ಮಾಡುವ ಕರಸೇವಕರು ಹೋಗಿ ಕರಸೇವೆ ಮಾಡ್ಬೇಕಾದಂತ, ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ಬೇಕಾದಂತ ಈ ಒಂದು ಪರಿಸ್ಥಿತಿಯೇ ಬರ್ತಿರ್ಲಿಲ್ಲ. ಅವರು ಬಿಜೆಪಿ ಈ ವಿಚಾರದಲ್ಲಿ ಯಾವುದೇ ರಾಜಕೀಯ ಮಾಡ್ತಾ ಇಲ್ಲ ಅಂತ. ನಾವು ರಾಜಕೀಯ ಮಾಡ್ತಿಲ್ಲ, ಆದ್ರೆ ರಾಮ ಜನ್ಮಸ್ಥಾನದಲ್ಲಿ ಮಂದಿರ ನಿರ್ಮಾಣ ಆಗಬೇಕು ಅನ್ನೋ ಸಂಕಲ್ಪವನ್ನ ಹಲವಾರು ದಶಕಗಳಿಂದ ಹೊತ್ಕೊಂಡು ನಮ್ಮ ಪ್ರಣಾಳಿಕೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕಟ್ತೀವಿ ಅನ್ನುವಂಥದ್ದನ್ನ 10 ವರ್ಷಗಳ ಕಾಲ ಪ್ರಣಾಳಿಕೆಯಲ್ಲಿ ಹಾಕಿ ಆ ಸಂಕಲ್ಪದ ಈಡೇರಿಕೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಶಕ್ತಿಯನ್ನು ಉಪಯೋಗಿಸಿದಾವೆ. ಓಕೆ, ಈಗ ನೋಡಿ ರಾಜ್ಯದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ಬಗ್ಗೆ ನಿಮ್ಮ ಹತ್ರ ಕ್ವಿಕ್ ಆಗಿ ರಿಯಾಕ್ಷನ್ ತಗೋತೀನಿ. ಒಂದು ಕಡೆ ಹುಬ್ಬಳ್ಳಿಯಲ್ಲಿ ಆಗಿರುವಂತ ಘಟನೆ ನಿಮಗೂ ಕೂಡ ಗೊತ್ತಿದೆ, ಹಳೆಯ ಕೇಸ್ ಈಗ ಮತ್ತೆ ರಿಓಪನ್ ಆಗಿದೆ. ಕಲಬುರಗಿಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾಧ್ಯಕ್ಷರ ಮೇಲೆ ರೌಡಿ ಶೀಟ್ ಓಪನ್ ಮಾಡಲಾಗಿದೆ. ಈ ಬೆಳವಣಿಗೆಯ ಬಗ್ಗೆ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಿ? ನಾನಿಲ್ಲಿ ಕಾಕತಾಳೀಯ ಅಂತ ನಂಗೆ ಅನಿಸ್ತಾ ಇಲ್ಲ. ಯೋಜನಾಬದ್ಧವಾಗಿ ದುರುದ್ದೇಶಪೂರ್ವಕವಾಗಿ ಇಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಮೆಸೇಜ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅವರ ದೆಹಲಿ ನಾಯಕರ ಅಣತಿ ಅಂತ ಇದು ಮಾಡ್ತಿರ್ಬೋದು ಅನ್ನುವಂತ ಅನುಮಾನ ನನಗೆ ಕಾಡ್ತಾ ಇದೆ. ಓಕೆ, ಸೊ ಅಂದ್ರೆ ಈಗ ಕಾಂಗ್ರೆಸ್ನವರು ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? 31 ವರ್ಷದ ಹಿಂದೆ ಇನ್ವೆಸ್ಟಿಗೇಷನ್ ಆಫೀಸರು ತನಿಖೆ ಮಾಡಿ ಯಾರ್ಯಾರ ಹೆಸರನ್ನ ಕೈ ಬಿಟ್ಟಿದ್ರು ಅದನ್ನ ಪುನರ್ಜೀವ ಕೊಟ್ಟು ಅರೆಸ್ಟ್ ಮಾಡ್ತಾರೆ 31 ವರ್ಷದ ನಂತರ ಅಂತ ಹೇಳಿದ್ರೆ ಕಾಕತಾಳೀಯ ಅಂತಿರೋ ಪೂರ್ವಾಗ್ರಹ ಅಂತ ಹೇಳ್ತಿರೋ? ಈಗ ನೋಡಿ ಸಿಟಿ ರಿವರೇ ನೋಡಿ, ಈಗ DCM ಅವರು ಅಥವಾ CM ಅವರು ಒಂದಷ್ಟು ವಿಚಾರಗಳನ್ನ ಪತ್ರವನ್ನ ಬರೆದಿದ್ದು ನಿಮಗೆ ಗಮನಕ್ಕೆ ಬಂದಿದೆ. ಹುಬ್ಬಳ್ಳಿಯಲ್ಲಿ ನಡೆದ ಗಲಭೆ ಪ್ರಕರಣದಲ್ಲಿ ಒಂದಷ್ಟು ಜನರ ಹೆಸರನ್ನ ಕೈ ಬಿಡಬೇಕು ಅಂತೇಳಿ, ಆ ಗಲಭೆ ಪ್ರಕರಣಕ್ಕೆ ಕೈ ಬಿಡಬೇಕು ಅಂತ ಹೇಳಿ ಹೇಳ್ತಾರೆ. ಆದ್ರೆ ಈ ವಿಚಾರಗಳನ್ನ ಮತ್ತೆ ರಿಓಪನ್ ಮಾಡಬೇಕು ಅಂತ ತಿಳಿಸ್ತಾರೆ. ಏನಾಗ್ತಾ ಇದೆ ಇಲ್ಲಿ? ನೀತಿ ಬಹಳ ಸ್ಪಷ್ಟ ಇದೆ. ಅವ್ರದ್ದು ವೋಟ್ ಬ್ಯಾಂಕ್ ರಾಜಕಾರಣ ಅವ್ರು ಮಾಡ್ತಿರ್ತಕ್ಕಂಥದ್ದು, ನ್ಯಾಯ ಕೊಡ್ತಕ್ಕಂಥ ರಾಜಕಾರಣ ಅಲ್ಲ, ಸತ್ಯವನ್ನು ಎತ್ತಿ ಹಿಡಿತಕ್ಕಂಥ ರಾಜಕಾರಣ ಅಲ್ಲ. ಅವ್ರ ಕೈನಲ್ಲಿ ಅಧಿಕಾರ ಇರಬೇಕು ಅನ್ನೋ ಕಾರಣಕ್ಕೋಸ್ಕರನೇ 1947ರಲ್ಲಿ ಭಾರತವನ್ನ ವಿಭಜನೆ ಮಾಡೋದಕ್ಕೆ ಸಹಿ ಹಾಕಿದ್ರು. ಈಗ ಸಮಾಜವನ್ನ ವಿಭಜನೆ ಮಾಡಿ ತಮ್ಮ ಕೈನಲ್ಲಿ ಅಧಿಕಾರ ಹಿಡಿಬೇಕು ಅನ್ನುವಂತ ಸಂಚಿನ ಭಾಗವಾಗಿ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾರೆ. SDPI, PFI ನಂತವರ ಪರವಾಗಿ ಮರುಕದ ಮಾತಾಡ್ತಾರೆ. DK ಶಿವಕುಮಾರ್ ಅವರು ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ಹೇಳ್ತಾರೆ. ಕುಕ್ಕರ್ ಬಾಂಬ್ ಬಿಡುವಂತ ಆರೋಪಿಗಳನ್ನ ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ಹೇಳ್ತಾರೆ. ಇನ್ನೊಬ್ಬ ನಾಯಕ DJ ಹಳ್ಳಿ, KJ ಹಳ್ಳಿಯಲ್ಲಿ ಊರಿಗೆ ಬೆಂಕಿ ಹಾಕಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಪಾಸ್ತಿ ನಷ್ಟ ಉಂಟು ಮಾಡಿ ಪೊಲೀಸ್ ಸ್ಟೇಷನ್ ಸುಟ್ಟಂತವ್ರ ಪರವಾಗಿ ಅಮಾಯಕರು ಅನ್ನೋ ಸರ್ಟಿಫಿಕೇಟ್ ಕೊಡ್ತಾರೆ. ಇವೆಲ್ಲವೂ ಕೂಡ ಇವ್ರ ಯೋಜನೆ ಪ್ರಕಾರನೇ ನಡೀತಾ ಇರೋದು. ಇವ್ರ ದುರ್ದೇಶದ ಅಂಗವಾಗಿ ಇದೆಲ್ಲ ನಡೀತಾ ಇರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಸಿಟಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡೋದಕ್ಕೆ.